ಈ ನಿನ್ನ ಹಣ್ಣನ್ನು ಕಡೆಗಣಿಸಿ ದರನೆ ಎಳೆದುಕೊಂಡು ಹೋಗುವೆಯ ಬಲಗೆ ಮೆರವ ಛಲದಿ ಈ ಧರೆಯೊಳ್ ಬಲದ ಬಲು ಮೆರವ ಛಲದಿ ಸಹೋದರಿ ನನ್ನ ಕೈ ಬಿಡು. ಏನ್ರು ಬಂದಿರೋದ್ ನಿನ್ಗೆ? ದುಡ್ಡು ಕೊಟ್ಟು ತಂದಿರೋದ್ ನಾನು. ಕಿಕ್ ಯಾವನಿಗೋ ಕೊಡ್ತಾ ಇದ್ದೀರಾ? ಬಿಡಮ್ಮ, ನನಗೆ ಹಿಡ್ಕೋಬೇಡ. ನನ್ನ ಹಿಡ್ಕೊಂಡು ಹೋಗ್ತೀನಿ. ನನ್ನ ಕೆಪಾಸಿಟಿ ಏನು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಕುಡಿಯಕ್ ಕೂತ್ಕೊಂಡ್ರೆ ಅಕ್ಕ ಪಕ್ಕ ಇರೋರೆಲ್ಲ ರೈಟ್ ಹೇಳ್ತಾ ಇರ್ಬೇಕು. ಅಣ್ಣ ಆರಾಮಾಗಿರಿ, ಚಿಕ್ಕ ಯಜಮಾನ್ರು ಇಲ್ಲಿಲ್ಲ. ಇಲ್ವಾ? ನಾನಿನ್ನು ಅದೇ ಮೂಡಲ್ಲಿದ್ದೀನಿ. ಒಂಥರ ಚೆನ್ನಾಗಿದೆ ಕಣಮ್ಮ. ಇದು ಹೆಂಗಿತ್ತಮ್ಮ ನನ್ನ ಪರ್ಫಾರ್ಮೆನ್ಸ್ ಆಕ್ಟಿಂಗು? ಸೂಪರ್ ಅಣ್ಣ, ನೀವ್ ಇಷ್ಟೊಂದು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನೀವೊಂಥರ ಸಕಲ ಕಲಾ ವಲ್ಲಭ ಇದ್ದಂಗೆ. ನನ್ ತಂಗಿ ಚೆನ್ನಾಗಿರ್ತಾಳೆ ಅಂದ್ರೆ ಈ ಅಣ್ಣ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾನೆ ಕಣಮ್ಮ. ಹೆಂಗೋ ಈ ಮನೇಲಿ ನೀನ್ ಬಾಳುವಂಗ ಆಗುದ್ರ ಸಾಕಣಮ್ಮ ನನ್ಗೆ. ಅಣ್ಣ ಯಾಕಮ್ಮ ಕೋಪ ಮಾಡ್ಕೋತೀಯಾ? ನೀನ್ ಈ ಮನೇಲಿ ಇರ್ತೀನಿ ಅಂತ ಹೇಳು, ಹಿಂಗೆ ಡಿಸೈನ್ ಆಕ್ಟಿಂಗ್ ಮಾಡ್ಕೊಂಡೇ ಇದ್ಬಿಡ್ತೀನಿ. ಅಣ್ಣ ಅದೆಲ್ಲ ಏನು ಬೇಕಾಗಿಲ್ಲ. ಸದ್ಯಕ್ಕೆ ಇದೆಲ್ಲ ಚಿಕ್ಕ ಯಜಮಾನ್ರು ಕುಡ್ತಾನ ಬಿಡ್ಸೋದಕ್ಕಷ್ಟೇ. ಅಲ್ಲಿವರೆಗೂ ಈ ತರ ಆಕ್ಟಿಂಗ್ ಮಾಡಿದ್ರೆ ಸಾಕು. ಅಲ್ಲಮ್ಮ, ನಾನ್ ಮಾಡ್ತಾ ಇರೋ ಸುಳ್ಳು ಅಂತ ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಏನ್ ಮಾಡೋದು? ಆಮೇಲೆ ನನ್ ಸುಮ್ನೆ ಬಿಡ್ತಾರ? ಅಲ್ಲಣ್ಣ, ಈಗ ನಿಮ್ ಆಕ್ಟಿಂಗ್ ನ ನೋಡಿದ್ರೆ ಅವರಲ್ಲ ಆ ದೇವ್ರೇ ಬಂದ್ರು ನೀವ್ ಕುಡ್ದಿಲ್ಲ ಅಂತ ಹೇಳೋದಿಕ್ ಆಗೋದೇ ಇಲ್ಲ. ಅಂಥದ್ರಲ್ಲಿ ಚಿಕ್ಕ ಯಜಮಾನ್ರು ಕಂಡು ಹಿಡಿತಾರಾ? ಆಗಲ್ಲ. ಅಯ್ಯೋ ಹಂಗೆಲ್ಲ ಹೇಳ್ಬಿಡಮ್ಮ. ನಮ್ ಚಿಕ್ಕ ಯಜಮಾನ್ರು ಒಂಥರ ಕಿಲಾಡಿ ಇದಂಗೆ. ಸಣ್ಣ ಮೀನ್ ಬಿಟ್ಬಿಟ್ಟು ದೊಡ್ಡ ತಿಮಿಂಗ್ಲನ್ನ ಹಿಡಿದಾಕ್ಬಿಡ್ತಾರೆ. ನೀವ್ ಅನ್ಕೊಂಡಿರೋಷ್ಟು ಕಿಲಾಡಿ ಏನಲ್ಲ. ಅವ್ರ ಕಿಲಾಡಿನೇ ಆಗಿದ್ದಿದ್ರೆ ಅದ್ರಲ್ಲಿರೋದು ಎಣ್ಣೆ ಅಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ವಾ? ಓಹೋ ನನ್ಗೀಗ ಗೊತ್ತಾಗ್ತಾ ಇದೆ. ಕಿಲಾಡಿ ರಂಗ ಅವರಲ್ಲ, ಕಿಲಾಡಿ ಹೆಣ್ಣು ನೀನು ಅಂತ. ಸುಮ್ನೇರಿ. ನೀನು ಅಂತ. ಗೋವಿಂದ, ಚಿಕ್ಕ ಯಜಮಾನ್ರೆ. ಅಣ್ಣ ಚಿಕ್ಕ ಯಜಮಾನ್ರೆ ಹೇಳ್ರಿ. ಗೋವಿಂದು ಬಾರೋ, ಇಲ್ಲಿ ಮಾತಾಡ್ಬೇಕು ನಿನ್ನ ಹತ್ರ. ನನ್ ಜೊತೆ ನೀವ್ ಮಾತಾಡ್ಬೇಕು ಅಂದ್ರೆ ನೀವೇ ಬರ್ರಿ. ಆಯ್ತಪ್ಪ. ಏನಪ್ಪ ತಾರಕ್, ಯಾಕಪ್ಪ ಕುಡಿಸ್ತೇನೆ? ನನಗೆ ಕುಡ್ಸೋದು ಅಲ್ದೆ ನನ್ನ ಪಕ್ಕನೆ ಕೂತ್ಕೊಂಡು ಸರಿಸಮ ಕುಡಿತೀಯ? ತಪ್ಪಲ್ವಾ? ಏನಮ್ಮ, ಅವ್ರ ಬಂಗಾರಿ ನನ್ ತಂಗಿ, ತಪ್ಪಲ್ವಾ? ಹೇಳು. ಕುಡಿಸಿ ತಪ್ಪಲ್ವಾ? ನನ್ನ ಪ್ರಶ್ನೆಗೆ ಉತ್ತರ ಬೇಕು ಮಿಸ್ಟರ್ ತಾರಕ್. ಇದ್ಯಾಕೆ ಮುಖ ಎಲ್ಲ ಬಾಡೋಯ್ತು? ಬಾಡಿ ಹೋದ ಬಳ್ಳಿ. ಈ ಕಡೆ ಸಿಂಹ, ಆ ಕಡೆ ಹುಲಿ. ಇವತ್ತೇನೋ ಗಾಚಾರಕ್ಕಾದೈತೆ. ಆಕ್ಟಿಂಗ್ ಕಂಟಿನ್ಯೂ ಮಾಡ್ಬಿಡೋಣ ಇರಪ್ಪ. ಇಳಿಯಿಂದ ಅಮರ, ನಮಸ್ಕಾರ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಕುಡ್ಕೊಂಡ್ ಬಂದಿದ್ಯೇನೋ? ಏನ್ ಹೆದರ್ಕೋತಾ ಇದೀಯಾ? ನಾನೇ ಕುಡಿಸ್ದೆ ಅಂತ ಧೈರ್ಯವಾಗಿ ಹೇಳು. ಅವರೇ ಕುಡ್ಸಿದ್ದು ಅಂತ ಧೈರ್ಯವಾಗಿ ಹೇಳೋ ಗೋವಿಂದ ಅಂತವ್ರೆ. ಅವರೇ ಕುಡ್ಸಿದ್ದು, ನಾನೇ ಕುಡ್ದಿದ್ದು. ಕೋತಿ ತಾನ್ ಕೆಡೋದಲ್ದೆ ವನನ ಕೆಡಿಸೋ ಅನ್ನೋ ಹಾಗೆ ಅವನ್ ಕುಡ್ದು ರಾಧ ಅಂತ ಮಾಡಿದ್ ಸಾಲ್ದು ಅಂತ ಈಗ ನೀನ್ ಕುಡ್ಕೊಂಡ್ ಬಂದು ರಾಧ ಅಂತ ಮಾಡ್ತಾ ಇದ್ಯಾ? ಇನ್ನೊಂದ್ಸಲ ಕುಡ್ದಿರೋದ್ ನೋಡಿದ್ರೆ ಕೆಲ್ಸದಿಂದ ತೆಗ್ದು ಹಾಕ್ಬಿಡ್ತೀನಿ.
ಏಯ್ ಆ ರೈಟ್ಸ್ ಅವ್ರಿಗಿಲ್ಲ ಅಂತ ಹೇಳೋ ಗೋವಿಂದ. ಇದು ನನ್ನ ಮನೆ. ಇಲ್ಲಿ ಯಾರು ಹೇಗಿರ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅದನ್ನ ನೀನ್ ಅರ್ಥ ಮಾಡ್ಕೋ. ಗೋವಿಂದು, ಈಗೇನು ಇನ್ನೊಂದ್ ಪೆಗ್ ಹಾಕಕ್ ನನ್ ಜೊತೆ ಬರ್ತೀಯಾ ಇಲ್ವಾ? ಮಿಸ್ಟರ್ ತಾರಕ್ ಸಾಹೇಬ್ರೆ, ನೀವು ಡ್ರಿಂಕ್ಸ್ ಕುಡಿಸಿದ್ರಿ, ಅಮ್ಮವರು ಚಿಪ್ಸ್ ಕೊಟ್ರು. ನನ್ನ ತಲೆ ಗುಮ್ ಅಂತ ಅದೆ. ನಾನು ಸುಧಾರಿಸ್ಕೊಂತ ಇದ್ದೀನಿ. ಐ ರೆಸ್ಟ್, ಐ ವಿಲ್ ಸೂನ್. ಪೆಗು ಒಂದು ಪೆಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ಹೇ 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 ಅಲ್ಲ, ಇವನು ನಿಜವಾಗ್ಲೂ ಕಿಕ್ ಏರಿದ್ಯೋ ಅಥವಾ ನಾಟಕ ಆಡ್ತಿದ್ದಾನೋ? ಇವನು ಕಿಕ್ ಏರಿದೆ ಅಂದ್ಮೇಲೆ ನನಗೆ ಯಾಕೆ ಕಿಕ್ ಏರ್ತಿಲ್ಲ? ಏನ್ ಪ್ರಾಬ್ಲಮ್ ಅಪ್ಪ? ಅಲ್ಲ, ಏನಿದು ಬೆಳಿಗ್ಗೆಯಿಂದ ಎಷ್ಟು ಕುಡಿದ್ರು ಏರ್ತಾನೆ ಇಲ್ಲ. ಅಲ್ಲ, ಈ ಕೃಷ್ಣಪ್ಪ ಲೋಕಲ್ ಗೀಕಲ್ ಕೊಟ್ಬಿಟ್ನಾ ಹೇಗೆ? ಬೇರೆಯವ್ರಿಗೆಲ್ಲ ನಶೆ ಇರ್ತಿದೆ, ನನಗೆ ಇರ್ತಿಲ್ವಲ್ಲ? ನೋಡ್ದ್ಯಾ ಮಯೂರಿ ಹೆಂಗ್ ಮಾತಾಡ್ತಿದ್ದಾನೆ ಅಂತ? ಈ 4-5 ವರ್ಷದಲ್ಲಿ ಇದೇ ಮೊದಲನೇ ಸಲ ಅವನು ಕುಡಿದೇ ಇರೋದು. ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ. ಇದ್ರಲ್ಲಿ ನನ್ ಪ್ಲಾನ್ ಏನು ಇಲ್ಲ ಯಜಮಾನ್ರೆ. ನಿಮ್ಗಳ ಪ್ರೇರೇಪಣೆಯಿಂದ ನಾನು ಈ ರೀತಿ ಯೋಚನೆ ಮಾಡೋ ಹಾಗಾಯ್ತು. ಅದು ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ಅಂತಂದ್ರೆ ಖುಷಿ ಆಗದೆ ಇರುತ್ತಾ ಹೇಳು? ಅವನು ಎಣ್ಣೆ ಅಂತ ಕುಡ್ದಿದ್ದಾನೆ, ಅದ್ರ ಕಿಕ್ಕೇ ಬರ್ತಿಲ್ಲ. ಆದ್ರೂ ನೀನು ಅವನನ್ನ ಯಾಮಾರ್ಸಕ್ಕೆ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ಯಾ. ಡ್ಯಾಡ್, ಡ್ಯಾಡ್ ಬನ್ನಿ ಇಲ್ಲಿ. ಬನ್ನಿ ಡ್ಯಾಡ್, ಇಂಪಾರ್ಟೆಂಟ್ ವಿಷಯ ಕೇಳಬೇಕು. ಬನ್ನಿ ಇಲ್ಲಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾಕೋ ಹೀಗಿದ್ಯಾ? ಏನಾಯ್ತು? ಅಲ್ಲ, ನನ್ಗೊಂದು ವಿಚಿತ್ರವಾದ ಸಮಸ್ಯೆ ಶುರು ಆಗ್ಬಿಟ್ಟಿದೆ. ಸಮಸ್ಯೆನಾ? ಏನ್ ಸಮಸ್ಯೆನೋ? ಚೆನ್ನಾಗೇ ಇದೆಯಲ್ಲ. ಡ್ಯಾಡ್, ಹೊರ್ಗಡೆ ಚೆನ್ನಾಗಿದ್ದೀನಿ, ಆದ್ರೆ ಒಳಗಡೆ ದೊಡ್ಡ ಪ್ರಾಬ್ಲಮ್ ನಡೀತಿದೆ. ಏನ್ ಪ್ರಾಬ್ಲಮ್? ದಿನಾ ಕುಡಿಯೋ ಬ್ರ್ಯಾಂಡೆ, ಇವತ್ತು ಅದೇ ಬ್ರ್ಯಾಂಡೆ ಕುಡ್ದಿರೋದು, ಆದ್ರೆ ಕಿಕ್ ಮಾತ್ರ ಏರ್ತಿಲ್ಲ. ಡ್ಯಾಡ್, ಏನ್ ಪ್ರಾಬ್ಲಮ್ ಅಂತ ನೀನೇ ಹೇಳು ಡ್ಯಾಡ್. ಏನು ನನ್ನ ಹತ್ರನೇ ತಮಾಷೆ ಮಾಡ್ತಿದ್ಯಾ? ಈಗ ಹೇಳ್ಬಿಟ್ರೆ ನಾನು ನಂಬ್ಬಿಡ್ತೀನಾ? ಡ್ಯಾಡ್, ನಿನ್ ಮೇಲ್ ಪ್ರಾಮಿಸು ಡ್ಯಾಡ್. ಅದೇ ಎಣ್ಣೆನ ದೀಪಕ್ ಕುಡಿದ್ರೆ ನಿಂತಲ್ಲೇ ತೂರಾಡ್ತಾನೆ. ನಮ್ ಗೋವಿಂದು ಅವನ್ ನನ್ನೇ ತಾರಕ್ ಅಂತ ಕರೀತಾನೆ. ಅವನ್ ಹಳೆ ವಿಷಯನೆಲ್ಲ ಮಾತಾಡ್ತಾನೆ ಡ್ಯಾಡ್. ನನಗೆ